ಹರೇ ನಮಸ್ಕಾರ ಅಣ್ಣ. ಶ್ರೀನಿವಾಸ ಗುರು ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ಆಚಾರ್ಯ. ಹರೇ ನಮಸ್ಕಾರ. ಶ್ರೀ ಗುರು ನಮಃ ಪರಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾರ ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸನಪಿ ಜಗನ್ನಾಥಾಖ್ಯೇಕಿನಾಕ್ರಿಯಂ ಅಚಡಂ ವಿಮಳಂ ಸದಾನಂದ ತೀರ್ಥಮತಲಂ ಭಜೆ ತಾಪತ್ರಯಾಪಕಂ ಚಿತ್ರೈರ್ವಾಕ್ಯೈರ್ಮಾನೈರಖಂಡಿತೈ ಗುರುಭಾನ್ಯಂತಿ ಬಾಧಿ ಶ್ರೀ ಜಯತೀರ್ಥವಾಕ್ ಆರ್ತಿಕಲ್ಪಿತಕಲ್ಪೋಯಂ ಕಟಕೇಸರಿ ವ್ಯಾಸತೀರ್ಥ ತಸ್ಮದಿಷ್ಟಾರ್ಥಸಿದ್ಧಿಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿದ್ಯಾಪೀಠವಿದಾತಾರಂ ವಿದ್ಯಾಭಾರತಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುरूणाम् ಆಕೃತಿಂ ಸ್ಮರೆಯತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ನ ಚ ಸ್ಮಾರ್ತ ಓಂ ನ ಚ ಸ್ಮಾರ್ತ ಅತದ್ಧರ್ಮಾಭಿಲಾಪಾತ್ ಓಂ ಅತದ್ಧರ್ಮಾಭಿಲಾಪಾತ್ ಓಂ ನ ಚ ಸ್ಮಾರ್ತಮತದ್ಧರ್ಮಾಭಿಲಾಪಾತ್ ಓಂ. ಓಂ ನ ಚ ಸ್ಮಾರ್ತಮತದ್ಧರ್ಮಾಭಿಲಾಪಾತ್ ಓಂ. ಈಗ ನಾವು ಅಂತರ್ಯಾಮ್ಯಧಿಕರಣದ ಹಿಂದಿನ ಸೂತ್ರದಲ್ಲಿ ಅಧಿದೇವ ಅಧ್ಯಾತ್ಮ ಅಧಿಭೂತ ಪ್ರಕರಣದಲ್ಲಿ ಅಂತರ್ಯಾಮಿಯಾದದ್ದು ವಿಷ್ಣುವೇ ಹೊರತು ಪ್ರಕೃತಿ ಜೀವರು ಯಾರು ಅಂತರ್ಯಾಮಿಯಲ್ಲ. ಯಾಕೆ ಅಂದ್ರೆ ತದ್ಧರ್ಮ ವ್ಯಪದೇಶ, ಆ ಪ್ರಕರಣದಲ್ಲಿ ಭಗವಂತನ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಎಂ ಪೃಥಿವೀ ನವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವೀಮಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮ್ಯಮೃತಃ ಎಂಬುದಾಗಿ ಅವೀಧಿತತ್ವ, ಅಂತರತ್ವ, ಆಮೇಲೆ ನಿಯಾಮಕತ್ವ ಅಂತ ಧರ್ಮವಿದ್ದದ್ದರಿಂದಾಗಿ ಅಂತರ್ಯಾಮಿಯಾದವನು ವಿಷ್ಣುವೇ ಅಂತ ಅದರ ವಿಚಾರವನ್ನು ಮಾಡಿದ್ದೇವೆ. ಈಗ ಮುಂದಿನ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ರಕೃತಿ ಅಥವಾ ಜೀವ ಅವ್ರು ಯಾಕಾಗಬಾರದು? ಲಿಂಗಬಲಾತ್ ಪೃಥ್ವಿ ಇದು ಪ್ರಕೃತಿ, ಪೃಥ್ವಿ ಅಲ್ಲ, ಪ್ರಕೃತಿ ಅಥವಾ ಜೀವ ಇವರು ಯಾಕೆ ಅಂತರ್ಯಾಮಿ ಅಂತ ಆಗಬಾರದು? ಅದಕ್ಕೆ ನಿಷೇಧ ಮಾಡೋದಕ್ಕಾಗಿ ಈ ಸೂತ್ರ ನಚ ಸ್ಮಾರ್ತ
ಅತದ್ಧರ್ಮಾಭಿಲಾಪಾತ್ ಓಂ ಅಂತನೋ ಸೂತ್ರದಲ್ಲಿ. ಅಲ್ಲಿ ನಚ ಅಂತನೋ ಕಡೆಗೆ ಚಕಾರವಿದೆ. ಚಕಾರಕ್ಕೆ ಸಮುಚ್ಚಯ ಅಂತ ಅರ್ಥ. ಯಾವುದರ ಸಮುಚ್ಚಯ ಅಂತಂದ್ರೆ ಜೀವನ ಸಮುಚ್ಚಯ. ಏನು? ಸ್ಮಾರ್ತ ಅಸ್ಮಾರ್ತ ಅಂತನ್ನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಸ್ಮೃತಿಯಿಂದ ಹೇಳಲ್ಪಟ್ಟದ್ದು. ಕಾಪಿಲ ಸ್ಮೃತ್ಯುಕ್ತಂ, ಕಪಿಲ ಋಷಿಗಳಿಂದ ಪ್ರಣೀತವಾದಂತಹ ಯಾವ ಸ್ಮೃತಿ ಇದೆಯೋ ಆ ಸ್ಮೃತಿಯಿಂದ ಹೇಳಲ್ಪಟ್ಟಿದ್ದು. ಸಾಂಖ್ಯಮತ ಪ್ರವರ್ತಕರಾದವರು ಕಪಿಲ ಋಷಿಗಳು. ಆ ಕಪಿಲ ಋಷಿಗಳಿಂದಾಗಿ ಪ್ರಣೀತವಾದಂತಹ ಸ್ಮೃತಿ, ಆ ಸ್ಮೃತಿಯಲ್ಲಿ ಹೇಳಲ್ಪಟ್ಟಂತಹ ಯಾವ ಪ್ರಕೃತಿ ಪ್ರಧಾನವಿದೆಯೋ ಅದನ್ನು ಸ್ಮಾರ್ತ ಅಂತ ಕರಿತಾ ಇದ್ದಾರೆ. ಸ್ಮಾರ್ತ ಸ್ಮಾರ್ತ ಅಂದ್ರೆ ಸ್ಮಾರ್ತರು ಅಯ್ಯಂಗಾರು ಹಾಗ ಸ್ಮಾರ್ತ ಅಲ್ಲ. ಸ್ಮಾರ್ತ ಶಬ್ದಕ್ಕೆ ಸ್ಮೃತ್ಯುಕ್ತ, ಕಾಪಿಲ ಸ್ಮೃತ್ಯುಕ್ತವಾದ ಕಪಿಲ ಋಷಿಗಳ ಸ್ಮೃತಿಯಲ್ಲೇ ಹೇಳಲ್ಪಟ್ಟ ಪ್ರಧಾನ ಪ್ರಕೃತಿ ಅಂತರ್ಥ. ಹಾಗೂ ಜೀವನನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಅಂದರೆ ಸ್ಮಾರ್ತವಾದ ಪ್ರಕೃತಿಯಾಗಲಿ ಅಥವಾ ಶಾರೀರನಾದ ಜೀವನ ಆಗಲಿ ಇವರಿಬ್ಬರೂ ಕೂಡ ನಚ ಅಂದ್ರೆ ಅಂತರ್ಯಾಮಿ ಸರ್ವತಾ ಆಗೋದಿಲ್ಲ. ಶಾರೀರನಾದ ಜೀವ, ಸ್ಮಾರ್ತವಾದ ಪ್ರಕೃತಿ, ಇದು ಎರಡು ನಚ ಅಂದ್ರೆ ಅಂತರ್ಯಾಮಿ ಅಲ್ಲ. ಯಾಕೆ ಅಂತರ್ಯಾಮಿ ಅಲ್ಲ ಅಂದ್ರೆ ಅತದ್ಧರ್ಮಾಭಿಲಾಪಾತ್ ಓಂ. ಅತದ್ಧರ್ಮ, ಅತದ್ಧರ್ಮ ಅಂದ್ರೆ ತದ್ಧರ್ಮ ಅಂತನೋ ಶಬ್ದ ಕರ್ತವೇನಂದ್ರೆ ಭಗವಂತನ ಧರ್ಮ. ತದ್ಧರ್ಮಾಭಿಲಾಪಾತ್ ಅಂತಂದ್ರೆ ತತ್ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡ್ಕೊಂಡಾಗ ತದ್ಧರ್ಮಾಭಿಲಾಪಾತ್ ಅಂತಂದ್ರೆ ಭಗವಂತನ ಧರ್ಮವನ್ನು ಹೇಳಲ್ಪಟ್ಟಿದೆ. ಹಾಗಾಗಿ ಭಗವಂತನೇ ಅಂತರ್ಯಾಮಿ. ಅತದ್ಧರ್ಮ ಅಭಿಲಾಪ, ಅತದ್ಧರ್ಮ ಅಂತಂದ್ರೆ ಅವರ ಧರ್ಮವನ್ನು ಹೇಳಲ್ಪಟ್ಟಿಲ್ಲ. ಅಂದ್ರೆ ಪ್ರಕೃತಿಯ ಧರ್ಮವನ್ನು, ಶಾರೀರನಾದ ಯಾವ ಜೀವ ಇದ್ದಾನೋ ಆ ಜೀವನ ಧರ್ಮವನ್ನು ಹೇಳಿಲ್ಲ. ಯಾರ ಧರ್ಮವನ್ನು ಹೇಳಿದ್ದಾರೋ ಅವರೇ ಅಂತರ್ಯಾಮಿಗಳು. ಜೀವನೇ ಆಗಲಿ ಅಥವಾ ಪ್ರಕೃತಿ ಆಗಲಿ ಇದನ್ನು ನಾವು ಅಂತರ್ಯಾಮಿ ಅಂತ ಹೇಳೋಣ, ತಪ್ಪೇನಿದೆ? ಹಿಂದಿನ ಸೂತ್ರದಲ್ಲಿ ಇದೇ ಹೇಳಿದ್ದಾರಲ್ವಾ ಅಂತ ನಿಮಗೆ ಅನಿಸ್ಬೋದು. ಆದ್ರೆ ಹಿಂದಿನ ಸೂತ್ರದಲ್ಲಿ ಭಗವಂತ ಅಂತರ್ಯಾಮಿ ಇಷ್ಟನ್ನು ಮಾತ್ರ ಮಾತಾಡಿದ್ರು. ಯಾಕೆ ಭಗವಂತ ಅಂತರ್ಯಾಮಿ? ತದ್ಧರ್ಮ ವ್ಯಪದೇಶಾತ್, ಅಧಿದೇವಾದಿಷು ತದ್ಧರ್ಮ ವ್ಯಪದೇಶಾತ್. ಹೀಗೆ ಭಗವಂತನ ಅಂತರ್ಯಾಮಿತ್ವ ಇದೆ ಅಂತ ಇಷ್ಟನ್ನು ಮಾತ್ರ ಮಾತಾಡಿದ್ರು ಹೊರತು ಜೀವ ಯಾಕೆ ಅಲ್ಲ, ಪ್ರಕೃತಿ ಯಾಕೆ ಅಲ್ಲ ಅಂತನೋ ನಿಷೇಧವನ್ನು ಮಾಡಿಲ್ಲ. ಆದರೆ ಈ ಸೂತ್ರದಲ್ಲಿ ನಚಸ್ಮಾರ್ತಮ ತದ್ಧರ್ಮಾಪಿಲಾಪಾತ್ ಅಂತನ್ನುವ ಈ ಸೂತ್ರದಲ್ಲಿ ಯಾಕೆ ಜೀವ ಅಲ್ಲ, ಯಾಕೆ ಪ್ರಕೃತಿ ಅಲ್ಲ ಅಂತನೋದಕ್ಕೆ ಯುಕ್ತಿ ಕೊಡ್ತಾ ಇದ್ದಾರೆ. ಅತದ್ಧರ್ಮಾಭಿಲಾಪಾತ್ ಅಂದರೆ ಪ್ರಕೃತಿಯ ಧರ್ಮವನ್ನು, ಜೀವನ ಧರ್ಮವನ್ನು ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಅವರಿಬ್ಬರೂ ಅಂತರ್ಯಾಮಿ ಅಲ್ಲ. ತತ್ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ ತತ್ ಅತತ್. ತತ್ ಅಂತ ಅನ್ನೋದು ಮೊದಲಿಗೆ ಶಬ್ದ, ಅದಕ್ಕೆ ನಿಷೇಧವನ್ನು ತಂದುಕೊಡುವ ಶಬ್ದ ಜೋಡಿಸಿದಾಗ ಅತತ್. ತತ್ ಅಂತಂದ್ರೆ ತಯೋಹೋ ಅಂದ್ರೆ ಸ್ಮಾರ್ತ ಜೀವಯೋಹೋ, ಸ್ಮಾರ್ತವಾದ ಪ್ರಕೃತಿಯಾಗ್ಲಿ ಅಥವಾ ಶಾರೀರನಾದ ಜೀವನಾಗ್ಲಿ ಇವರಿಬ್ಬರ ಧರ್ಮಾನಾಂ. ಧರ್ಮಾನಾಂ ಅಂತಂದ್ರೆ ತ್ರಿಗುಣತ್ವ. ತ್ರಿಗುಣತ್ವ ಅಂತಂದ್ರೆ ಅದು ಪ್ರಕೃತಿಯ ಧರ್ಮ. ನಿನ್ನೆ ನಾವು ತಿಳಿದಿದ್ದೇವೆ ಯಾವುದು ಸತ್ವಗುಣ, ರಜೋಗುಣ, ತಮೋಗುಣ ಎಂಬುದಾಗಿ. ಅದು ತ್ರಿಗುಣತ್ವ, ಇದು ಪ್ರಕೃತಿಯ ಗುಣ. ಇನ್ನ ಜೀವನ ಗುಣವನ್ನು ಹೇಳೋದಾದ್ರೆ ಸಂಸಾರಿತ್ವ ಇತ್ಯಾದಿಯಾಗಿ ಜೀವನ ಧರ್ಮವನ್ನು ಹೇಳಬೇಕು. ತ್ರಿಗುಣತ್ವಾದಿ ರೂಪವಾದ ಪ್ರಕೃತಿಯ ಧರ್ಮವಾಗಲಿ, ಸಂಸಾರಿತ್ವಾದಿ ರೂಪವಾದಂತಹ ಯಾವ
ಜೀವನ ಧರ್ಮವಾಗಲಿ ಯಾವುದನ್ನು ಕೂಡ ಇಲ್ಲಿ ಹೇಳ್ತಾ ಇಲ್ಲ. ತದ್ಧರ್ಮಾನಾಂ ಅತದ್ಧರ್ಮಾಭಿಲಾಪಾತ್ ತದ್ಧರ್ಮಾನಾಂ ಪ್ರಧಾನ ಜೀವ ಧರ್ಮಾನಾಂ ಪ್ರಧಾನದ ಧರ್ಮ ಜೀವನ ಧರ್ಮಗಳನ್ನು ಅಂದ್ರೆ ತ್ರಿಗುಣತ್ವ ಸಂಸಾರಿತ್ವಾದೀನ ಅವುಗಳನ್ನು ಅನಭಿಲಾಪಾತ್ ಅಂದ್ರೆ ಅನುಕ್ತತ್ವ ಇತ್ಯರ್ಥ. ಸರ್ವತಾ ಆ ಯಾವ ಧರ್ಮವನ್ನು ಹೇಳಿಲ್ಲ ಅಂತಂದ ಮೇಲೆ ಅವರು ಅಂತರ್ಯಾಮಿ ಅಂತ ನಾವು ಹೇಗೆ ಹೇಳೋದು? ಸರ್ವತಾ ಜೀವನೇ ಅಂತರ್ಯಾಮಿ, ಪ್ರಕೃತಿಯೇ ಅಂತರ್ಯಾಮಿಯಾಗಿದೆ ಅಂತನ್ನೋದಕ್ಕೆ ಸಾಧಕವಾದದ್ದು ನಮಗೆ ಏನೂ ಇಲ್ಲ. ಹೇಗೆ ಈಶ್ವರನೇ ಅಂತರ್ಯಾಮಿಯಾಗಿದ್ದಾನೆ ಅಂತ ಅನ್ನೋದಕ್ಕೆ ಸಾಧಕವಾದ ಯುಕ್ತಿ ಇದೆ ನಮಗೆ. ಅಂತರ್ಯಾಮದಿ ದೇವಾದಿಷು ತದ್ಧರ್ಮ ವ್ಯಪದೇಶಾತ್, ತದ್ಧರ್ಮ ವ್ಯಪದೇಶವನ್ನು ಮಾಡಿದ್ದಾರೆ. ಹಾಗೆ ಜೀವನೇ ಅಂತರ್ಯಾಮಿ, ಪ್ರಕೃತಿಯೇ ಅಂತರ್ಯಾಮಿ ಅಂತ ಅನ್ನೋದಕ್ಕೆ ಸಾಧಕವಾದದ್ದು ಏನೂ ಇಲ್ಲ. ಹಾಗಾಗಿ ಪ್ರಕೃತಿ ಜೀವರು ಇವರು ಅಂತರ್ಯಾಮಿ ಅಲ್ಲ ಅಂತ ನಿಷೇಧವನ್ನು ಮಾಡಿದ್ರು. ಇಲ್ಲಿ ಒಂದು ವಿಚಾರ ಏನಂದ್ರೆ ಸ್ಮಾರ್ತ ಸ್ಮಾರ್ತ ಅಂತಂದ್ರು. ಸ್ಮಾರ್ತ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಏನೋ ಒಂದು ಬೇರೆ ಶಬ್ದಗಳನ್ನು ಪ್ರಕೃತಿ ಅಥವಾ ಪ್ರಧಾನ ಹೀಗೆ ಪ್ರಸಿದ್ಧವಾದ ಶಬ್ದಗಳನ್ನು ಹೇಳಬಹುದಾಗಿತ್ತು. ಸ್ಮಾರ್ತ ಅಂತ ಯಾಕೆ ಹೇಳಿದ್ರಿ? ಅದರಿಂದ ಏನ್ ನಿಮಗೆ ಸೂಚನೆ ಮಾಡ್ಬೇಕಾಗಿದೆ ಅಂದರೆ ಸ್ಮಾರ್ತ ಶಬ್ದಕ್ಕೆ ಅರ್ಥವೇನು ಅಂದ್ರೆ ಸ್ಮೃತ್ಯುಕ್ತ, ಸ್ಮೃತಿಯಲ್ಲಿ ಹೇಳಲ್ಪಟ್ಟಿದ್ದು ಅಂತ ಅರ್ಥವಾಗತ್ತೆ. ಹೀಗೆ ಹೇಳಿದಾಗ ಒಂದು ಲಾಭವೇನು ಅಂದ್ರೆ ಆ ಕಾಪಿಲ ಸ್ಮೃತಿಯಲ್ಲಿ ಹೇಳಿದ ರೀತಿಯಲ್ಲಿ ಮೂಲ ಪ್ರಕೃತಿ ಏನಿದೆ ಇದು ಸರ್ವ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ. ಆಚಾರ್ಯ ನಿಮ್ಮ ವಾಯ್ಸ್ ಬ್ರೇಕ್ ಆಗತ್ತ ಆಚಾರ್ಯ? ನಂಗೆ ಮಟ್ಟು ಅಂತಿಲ್ಲ, ಇಲ್ಲ ಎಲ್ಲರಿಗೂ ಸ್ವಲ್ಪ ಆಗತ್ತ ಅಂತಿಲ್ಲ, ಬ್ರೇಕ್ ಆಗತ್ತ. ಇಲ್ಲ ಇಲ್ಲ ಆಚಾರ್ ವಾಯ್ಸ್ ಕ್ಲಿಯರ್ ಆಯ್ತಲ್ಲ. ಸರಿ ಸರಿ. ಸ್ಮೃತಿಯಲ್ಲಿ ಹೇಳದ ರೀತಿಯಿಂದ ಸಮಗ್ರವಾದ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ ಪ್ರಕೃತಿ. ಸೊ ನಮ್ಮ ಸಿದ್ಧಾಂತದ ಪ್ರಕಾರವೂ ಕೂಡ ಉಪಾದಾನ ಕಾರಣಕ್ಕೂ ಕಾರ್ಯಕ್ಕೂ ಅಭೇದವನ್ನು ಅಂಗೀಕಾರ ಮಾಡ್ತೇವೆ ನಾವು. ಉದಾಹರಣೆಗೆ ಘಟವಿದೆ, ಘಟಕ್ಕೆ ಉಪಾದಾನ ಕಾರಣವಾದದ್ದು ಮಣ್ಣು, ಮೃತ್ತು. ಸೊ ಮೃತ್ತಿಗೂ ಕಾರ್ಯವಾದ ಘಟಕ್ಕೂ ಅಭೇದವನ್ನು ಅಂಗೀಕಾರ ಮಾಡ್ಕೊಳ್ತೇವೆ. ಹಾಗೆ ಜಗತ್ತಿಗೆ ಉಪಾದಾನ ಕಾರಣವಾದದ್ದು ಪ್ರಕೃತಿ ಅಂತಂದ ಮೇಲೆ ಪ್ರಕೃತಿಗೂ ಜಗತ್ತಿಗೂ ಅಭೇದವಿದೆ. ಅಂದ್ರೆ ಪ್ರಕೃತಿಯ ಸ್ವರೂಪವೇ ಜಗತ್ತು. ಪ್ರಕೃತಿಯ ಸ್ವರೂಪವೇ ಜಗತ್ತು ಅಂತಂದ್ಮೇಲೆ ಯಸ್ಯ ಪೃಥ್ವೀ ಶರೀರಂ ಇತ್ಯಾದಿಯಾಗಿ ಏನು ಪೃಥ್ವೀ ಶರೀರತ್ವಾದನ್ನು ಹೇಳಿದ್ದಾರೆ ಆ ವಿಷಯ ವಾಕ್ಯದಲ್ಲಿ, ಅದೆಲ್ಲವೂ ಸಮಂಜಸವಾಗತ್ತೆ ಈ ಒಂದು ಅರ್ಥವನ್ನು. ಅಂದ್ರೆ ಪ್ರಕೃತಿಗೆ ಉಪಾದಾನತ್ವಾಂಶ ಇದೆ, ಅಭೇದವಿದೆ. ಹಾಗಾಗಿ ಪೃಥ್ವೀ ಶರೀರತ್ವ ಇದೆಲ್ಲ ಧರ್ಮಗಳು ಕೂಡ ಅದರಲ್ಲಿ ನಾವು ಸಮರ್ಥನೆ ಮಾಡದಂತೆ ಆಗಬಹುದು ಅಂತ ಅನ್ನೋ ಕಾರಣಕ್ಕಾಗಿ ಪ್ರಧಾನವಾದ ಮುಖ್ಯವಾದ ಶಬ್ದಗಳನ್ನು ಪ್ರಧಾನ ಅಥವಾ ಪ್ರಕೃತಿ ಇಂತಹ ಶಬ್ದಗಳನ್ನು ಪ್ರಯೋಗ ಮಾಡದೆ ಸೂತ್ರಕಾರರು ಪೂರ್ವ ಪಕ್ಷಕ್ಕೆ ಒಂದು ಯುಕ್ತಿಯನ್ನು ಸೂಚನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಸ್ಮಾರ್ತ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಆಚಾರ್ಯ ಇಲ್ಲಿ ಹೆಂಗ ಆಚಾರ್ಯ ಭೇದವನ್ನು ಹೇಳ್ತಾರೆ? ಈಗ ಉಪಾದಾನ ಕಾರಣ ಮಣ್ಣು ಮಣ್ಣು ಘಟಕ್ಕೂ ಹೆಂಗ ಭೇದ ಬರುತ್ತೆ? ಭೇದ ಬರುವಂಗಿಲ್ಲಲ್ಲ, ಅದು ಮಣ್ಣಿಂದನೇ ಘಟ ಆಗಿರೋದಲ್ಲ. ಅಲ್ಲ 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 ಭೇದ ಹೇಳಿಲ್ಲ ನಾನು, ಅಭೇದ ಅಭೇದ ಓಕೆ. ಅಭೇದ ಇದರಲ್ಲಿ ನಮ್ ಸಿದ್ಧಾಂತದಲ್ಲಿ ವಿಶೇಷ ಏನು ಅಂತಂದ್ರೆ ಮಣ್ಣೇ ಘಟವಾಗಿ ಪರಿಣಾಮವಾಯಿತು. ಸೊ ಮಣ್ಣು ಇದು ಘಟಕ್ಕೆ ಉಪಾದಾನ ಕಾರಣ, ಹೌದಾ? ಮಣ್ಣೇ ಘಟವಾಗಿ ಪರಿಣಾಮ. ಆದ್ರೆ ಕೆಲವರ ಮತದಲ್ಲಿ ಉಪಾದಾನಕ್ಕೂ ಕಾರ್ಯಕ್ಕೂ ಭೇದವನ್ನು ಒಪ್ತಾರೆ, ಆದ್ರೆ ನಾವು ಅಭೇದವನ್ನು ಒಪ್ತೇವೆ. ಅಷ್ಟೇ ಅಲ್ಲದೇನೆ ತಾರ್ಕಿಕರು ಇಲ್ಲೊಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ ಅವರು ನಮಗೂ ಇರುವ ವಿವಾದದಲ್ಲಿ ಘಟದಲ್ಲಿ ನಮಗೊಂದು ರೂಪ ಕಾಣಿಸ್ತು, ಒಂದೇನು ಗುಣ, ಆ ಘಟದಲ್ಲಿ ನಮಗೆ ಕಾಣುವಂತಹ ಯಾವ ಗುಣವಿದೆಯೋ ಆ ಗುಣ ಎಲ್ಲಿಂದ ಬಂತು ಅಂದ್ರೆ ಈಗ ಕೆಂಪು ಬಣ್ಣವಿದೆ ಅಥವಾ ಕಪ್ಪು ಬಣ್ಣ ಇದೆ
ಸೊ ಇನ್ನೇನೇನೋ ಗುಣಗಳು ಕಾಣಿಸ್ತೇವೆ ಒಂದು ಪದಾರ್ಥದಲ್ಲಿ. ಯಾವುದೇ ಪದಾರ್ಥ ಒಂದು ಗುಣ ಕಾಣಿಸ್ತಾರೆ, ಆ ಗುಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕಾರಣದಲ್ಲಿದ್ದ ಗುಣದಿಂದ ಕಾರ್ಯದಲ್ಲಿ ಗುಣ ಹುಟ್ಟಿತು ಅಂತಂತಾರೆ. ಅಂದ್ರೆ ಮಣ್ಣಿನಲ್ಲಿ ಒಂದು ಕೆಂಪು ಬಣ್ಣ ಅಂತ ಅನ್ನೋದಿತ್ತು, ಅದರಿಂದ ಘಟದಲ್ಲಿ ಒಂದು ಕೆಂಪು ಬಣ್ಣ ಹುಟ್ಟಿತು. ಹಾಗಾದ್ರೆ ಘಟಕ್ಕೆ ಕಾರಣ ಯಾವುದು? ಮಣ್ಣು. ಘಟದಲ್ಲಿರುವ ಗುಣಕ್ಕೆ ಕಾರಣವಾದದ್ದು ಯಾವುದು? ಮಣ್ಣಿನಲ್ಲಿದ್ದ ಗುಣ ಅಂತ ಹೀಗೆ ವಿಚಾರ ಮಾಡ್ತಾರೆ. ಅದನ್ನ ನಾವೇನ್ ಹೇಳ್ತೇವೆ ಅಂದ್ರೆ ಸರ್ವತಃ ಹಾಗಲ್ಲ. ಮಣ್ಣೇ ಘಟವಾಗಿ ಪರಿಣಾಮವಾಯಿತು ಹೊರತು ಮಣ್ಣಿನಿಂದ ಘಟ ಹುಟ್ಟಿತು ಅಲ್ಲ. ಹಾಲೇ ಮೊಸರಾಗಿ ಪರಿಣಾಮವಾಯಿತು, ಹಾಲಿನಿಂದ ಮೊಸರು ಹುಟ್ಟಿತು ಅಂತಲ್ಲ. ಬಂಗಾರವೇ ಒಂದು ಉಂಗರ, ಚೈನು ಹೀಗೆ ಪರಿಣಾಮವಾಯಿತು ಹೊರತು ಬಂಗಾರದಿಂದ ಒಂದು ಚೈನು ಉತ್ಪನ್ನವಾಯಿತು ಅಂತಲ್ಲ. ಹೀಗೆ ಎಲ್ಲೆಲ್ಲಿ ನಾವು ಉಪಾದಾನ ಉಪಾದೇಯ ಭಾವ ಒಪ್ತೇವೆ ಅಲ್ಲೆಲ್ಲಾ ಕಡೆಗೆ ಅಭೇದವನ್ನು ಒಪ್ತೇವೆ, ಅದೇ ಪರಿಣಾಮವಾಗತ್ತೆ. ಹಾಗೆ ಆ ಗುಣಗಳು ಕೂಡ ಮಣ್ಣಿನಲ್ಲಿ ಉಪಾದಾನ ಕಾರಣವಾದ ಮಣ್ಣಿನಲ್ಲಿದ್ದಂತಹ ಏನೊಂದು ಗುಣವಿದೆ, ಆ ಗುಣವೇ ಘಟಗುಣವಾಗಿ ಪರಿಣಾಮವಾಯಿತು. ಮಣ್ಣಿನಲ್ಲಿರುವ ಗುಣದಿಂದ ಕಾರ್ಯವಾದ ಘಟದಲ್ಲಿ ಒಂದು ಗುಣ ಹುಟ್ಟತ್ತೆ ಅಂತಲ್ಲ. ಹಾಲಿನಲ್ಲಿರುವಂತಹ ಗುಣವೇ ಮೊಸರಲ್ಲಿರುವ ಗುಣವಾಗಿ ಪರಿಣಾಮವಾಗತ್ತೆ ಹೊರತು ಇದೊಂದು ರೂಪ ಬೇರೆ ಅದೊಂದು ರೂಪ ಬೇರೆ, ಈ ರೂಪದಿಂದ ಆ ರೂಪ ಹುಟ್ಟಿತು ಅಂತ ಹೀಗಲ್ಲ. ಸ್ವಗುಣಯುಕ್ತಾನಿ ಭವಂತಿ ಸ್ವಗುಣತಾಂ ಆಪಾದಯಂತಿ ಅಂತ ಇತ್ಯಾದಿ ವ್ಯವಹಾರ ಮಾಡಿದಂತೆ ಆ ಗುಣವೇ ಈ ಗುಣವಾಗಿ ಪರಿಣಾಮವಾಯಿತು. ಸೊ ಅವಾಗ ಏನಾಗತ್ತೆ, ಆ ಪದಾರ್ಥಗಳಿಗೆ ಗುಣಗಳಿಗೆ ಎಲ್ಲದಕ್ಕೂ ಅಭೇದವೇ. ಪ್ರತ್ಯೇಕವಾದ ಒಂದು ಮಣ್ಣು ಅಂತ ಅನ್ನೋದು ಅಥವಾ ಆ ಗುಣ ಅಂತ ಅನ್ನೋದು ಇದರಿಂದ ಭಿನ್ನವಾದದ್ದು ಸರ್ವತಾ ಇಲ್ಲ, ಅಭಿನ್ನವಾದದ್ದು. ಹೀಗೆ ಒಂದು ಯುಕ್ತಿ ಪೂರ್ವ ಪಕ್ಷದ ಪ್ರಕಾರವೂ ಆ ಯುಕ್ತಿಯನ್ನು ಇಟ್ಟುಕೊಂಡೇ ಈಗ ಪೂರ್ವ ಪಕ್ಷ ಮಾಡ್ತಾ ಇದ್ದಾರೆ. ಇದನ್ನು ಸೂಚನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಸ್ಮಾರ್ತ ಸ್ಮಾರ್ತ ಅಂತ ಅನ್ನೋ ಶಬ್ದವನ್ನು ಸೂತ್ರಕಾರರು ಪ್ರಯೋಗ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಹಾ ಆಚಾರ್ಯ, ಇಲ್ಲಿ ಕಪಿಲ ಹಂಗಂತ ಹೇಳಿದ್ದು ಬಂದು ಭಗವಂತನ ಆ ಶಾಸ್ತ್ರ ಅಲ್ಲ, ಇದು ಬೇರೆ ಶಾಸ್ತ್ರ ಅಂತ ನಾವು ಸಾಂಖ್ಯ ಮತ ಪ್ರವರ್ತನೆ ಮಾಡಿದ ಕಪಿಲ. ಇನ್ನ ಶಾರೀರಸ್ಥ ಉಭಯೇಪಿ ಓಂ ಶಾರೀರಸ್ಥೋಭಯೇಪಿ ಓಂ ಶಾರೀರಶ್ಚೋಭಯೇಪಿ ಭೇದೇನೈನ ಮಧೀಯತೆ ಓಂ ಭೇದೇನೈನ ಮಧೀಯತೆ ಓಂ ಓಂ ಶಾರೀರಸ್ಥೋಭಯೇಪಿ ಭೇದೇನೈನ ಮಧೀಯತೆ ಓಂ. ಇಲ್ಲಿ ಓಂ ಶಾರೀರಸ್ಥೋಭಯೇದೇನೈನ ಮಧೀಯತೆ ಓಂ. ಇಲ್ಲಿ ಏನಂತಾರೆ, ಚಹ ನಯಃ ಅನುಕರ್ಷಣಾರ್ಥ. ಶಾರೀರಸ್ಥ ಅಂತನೋ ಕಡೆಗೆ ಚಕಾರವಿದೆ. ಆ ಚಕಾರಕ್ಕೆ ಏನರ್ಥ ಅಂದ್ರೆ ನೈಯನ್ನು ಅನುಕರ್ಷಣ ಮಾಡ್ಕೊಳ್ಬೇಕು. ನೈ ಅಂತಂದ್ರೆ ಹಿಂದಿನ ಸೂತ್ರದಲ್ಲಿ ನಚ ಅಂತಿದೆ ನೋಡ್ರಿ, ಅಲ್ಲಿ ನ ಅಂತ ಅನ್ನೋದನ್ನು ಇಲ್ಲೂ ಇಟ್ಕೊಳ್ಳಿ. ಶಾರೀರಸ್ಥ ನ ಅಂದ್ರೆ ಶಾರೀರ ಅಂದ್ರೆ ಜೀವ, ಜೀವನೂ ಕೂಡ ನ ಸರ್ವಥಾ ಅಂತರ್ಯಾಮಿ ಅಲ್ಲ. ಯಾಕೆ? ಹಿ ಯಸ್ಮಾತ್ ಯಾವ ಕಾರಣ, ಉಭಯೇ ಉಭಯೇ ಅಂತರೋ ಶಬ್ದಕ್ಕೆ ಮಾದ್ಯಂದಿನಾಹ ಕಾನ್ವಾಸ್ತ ಮಾದ್ಯಂದನ ಋಷಿಗಳಾಗಲಿ ಅಥವಾ ಕಾನ್ವ ಋಷಿಗಳು, ಕಾನ್ವ ಶಾಖೆ ಮಾದ್ಯಂದಿನ ಶಾಖೆ, ಹೀಗೆ ಶಾಖಾಭೇದವಿದೆ. ಅದರಲ್ಲಿ ಮಾದ್ಯಂದಿನ ಶಾಖೆಯಾಗಲಿ ಅಥವಾ ಕಾನ್ವ ಶಾಖೆಯಾಗಲಿ ಈ ಎರಡೂ ಕಡೆಗೂ ಕೂಡ ಜೀವನಿಂದ ಯಾರು ಅಂತರ್ಯಾಮಿಯಾಗಿದ್ದಾರೋ ಅವರು ಭಿನ್ನರಾಗಿದ್ದಾರೆ ಅಂತ ಹೇಳಿದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವ ಮಾದ್ಯಂದಿನ ಶಾಖೆ ಹಾಗೂ ಕಾನ್ವ ಶಾಖೆ ಎರಡೂ ಕಡೆಗೂ ಜೀವನಿಂದ ಭಿನ್ನನಾದ ಅಂತರ್ಯಾಮಿಯಾದವನು ಇದ್ದಾನೆ, ಜೀವನಿಂದ ಭಿನ್ನನಾದ ಅಂತರ್ಯಾಮಿಯಾದವನು ಇದ್ದಾನೆ ಅಂತ ಹೇಳಿದ್ದಾರೆ. ಉಭಯೇಪಿ ಹಿ ಭೇದೇನೈನ ಮಧೀಯತೆ. ಜೀವನಿಗೂ ಅಂತರ್ಯಾಮಿಗೂ ಭೇದವನ್ನೇ ಹೇಳಿದ್ದಾರೆ. ಭೇದವನ್ನು ಹೇಳಿದ ಮೇಲೆ ಹಾಗಾದ್ರೆ ಜೀವನಿಂದ ಭಿನ್ನರಾದವರು
ಅಂತರ್ಯಾಮಿ ಅಂತಂದ ಮೇಲೆ ಜೀವನೇ ಅಂತರ್ಯಾಮಿ ಅಂತ ಹೇಗೆ ಹೇಳೋದು? ಸಿಂಪಲ್. ಆ ಮಾಧ್ಯಂದಿನ ಶಾಖೆಯ ಪ್ರಕಾರ ಜೀವ ಬೇರೆ ಅಂತರ್ಯಾಮಿ ಬೇರೆ. ಕಾನ್ವಯ ಶಾಖೆಯ ಪ್ರಕಾರವು ಜೀವ ಬೇರೆ ಅಂತರ್ಯಾಮಿ ಆದವರು ಬೇರೆ ಅಂತ ಹೇಳಿದ ಮೇಲೆ ಜೀವನೇ ಅಂತರ್ಯಾಮಿ ಅಂತಂದ್ರೆ ವಿರುದ್ಧವಾಗೋದಿಲ್ವಾ ಇದು? ಹಾಗಾಗಿ ಹೇಳಬಾರದು. ಎಲ್ಲದು ಏನು ವಾಕ್ಯ ಅದು? ಆತ್ಮನಃ ಅಂತರಃ. ಇದು ಮಾಧ್ಯಂದಿನ ಶಾಖೆಯಲ್ಲಿ ಬರುವಂತಹ ಒಂದು ಅಂಶ. ಕೆಳಗಡೆ ಕೊಟ್ಟಿದ್ದಾರೆ, ವಾಕ್ಯ ನೋಡ್ಬೋದು ಬೇಕಾದ್ರೆ. ಯ ಆತ್ಮನಿ ತಿಷ್ಠನ್ ಆತ್ಮನಃ ಅಂತರಃ ಯಂ ಆತ್ಮಾನ್ ಅವೇದ ಯಸ್ಯ ಆತ್ಮ ಶರೀರಂ ಯ ಆತ್ಮಾನಂ ಅಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮ್ಯಮೃತಃ. ಹೀಗೆ ಇದು ಬೃಹದಾರಣ್ಯಕದ ಮಾಧ್ಯಂದಿನ ಪಾಠ. ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾದ್ದೇನೆಂದ್ರೆ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಆತ್ಮಾನಂ ಅಂತರಃ ಅಂದ್ರೆ ಆತ್ಮ ಶಬ್ದಕ್ಕೆ ಜೀವ. ಆತ್ಮಾನಂ ಅಂತರಃ ಆತ್ಮನ ಒಳಗಡೆಗೆ ಇದ್ದು ಯಮಯತಿ ನಿಯಮನ ಮಾಡೋನು ಯಾರು? ಅವನೇ ಅಂತರ್ಯಾಮಿ. ಆತ್ಮನ ಒಳಗಡೆಗೆ ಇದ್ದು ಅಂದ್ರೆ ಜೀವನ ಒಳಗಿದ್ದು ನಿಯಮನ ಮಾಡುವಂತವನು ಯಾರೋ ಅವರೇ ಅಂತರ್ಯಾಮಿ ಅಂತ ಇದ್ದಾರೆ. ಜೀವನ ಒಳಗಿದ್ದು ನೇಮನ ಮಾಡುವವರು ಅಂತರ್ಯಾಮಿ ಅಂದ್ರೆ ಜೀವನೇ ಜೀವನ ಒಳಗೆ ಇದ್ದಾನೆ ಅಂತ ಅರ್ಥವಾ? ಜೀವನ ಅಂತರ್ಯಾಮಿ ಅಂತ ಹೇಳಬೇಕು ಅಂದ್ರೆ ಜೀವನೇ ಜೀವನ ಒಳಗಿದ್ದು ನಿಯಮನ ಮಾಡಿ ಅವನು ಅಂತರ್ಯಾಮಿ. ಸರಿಯಾ ಈ ಮಾತು? ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಅಂದ್ಮೇಲೆ ಜೀವನಿಂದ ಭಿನ್ನನಾದಂತಹ ಒಬ್ಬ ಅಂತರ್ಯಾಮಿ ಇದ್ದಾನೆ ಅಂತ ಇದಕ್ಕೆ ಅರ್ಥವಾಗತ್ತೆ. ಹಾಗಾಗಿ ಜೀವ ಅಂತರ್ಯಾಮಿ ಅಲ್ಲ. ಇನ್ನ ಅದೇ ರೀತಿಯಾಗಿ ವಿಜ್ಞಾನಾದಂತರಃ ಅಂದರೆ ಅದಕ್ಕೂ ವಾಕ್ಯ ಕೆಳಗಡೆ ಕೊಟ್ಟಿದ್ದಾರೆ. ಬೃಹದಾರಣ್ಯಕದ್ದೇ ವಾಕ್ಯ ಇದು. ಯಹ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರಃ ಯಂ ವಿಜ್ಞಾನಂ ನವೇದ ಯಸ್ಯ ವಿಜ್ಞಾನಂ ಶರೀರಂ ಅಂತ. ಇಲ್ಲೂ ವಿಜ್ಞಾನ ಅಂತನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿದ್ದಾರೆ. ಹಾಗಾದ್ರೆ ವಿಜ್ಞಾನಾದಂತರಃ ಅಂದ್ರೆ ವಿಜ್ಞಾನ ಶಬ್ದ ವಾಚ್ಯನಾದ ಜೀವ ಜೀವನ ಒಳಗಡೆಗೆ ಅಂತರಃ ಇದ್ದು ನೇಮನ ಮಾಡುವಂತವ್ರು ಯಾರೋ ಅವರು ಅಂತರ್ಯಾಮಿ. ಈ ಶಾಖೆಯಲ್ಲೂ ನಮಗೇನಾಗತ್ತೆ, ಅವರ ಪಾಠದಲ್ಲೂ ಕಾನ್ವ ಪಾಠೆಯಲ್ಲೂ ವಿಜ್ಞಾನ ಶಬ್ದವಾಚ್ಯರಾದ ಜೀವರ ಒಳಗಡೆಗೆ ಇರುವಂತವನು ಅಂತರ್ಯಾಮಿ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ಮೇಲೆ ಜೀವನಿಗೂ ಅಂತರ್ಯಾಮಿಗೂ ಭೇದವಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ಆತ್ಮ ಶಬ್ದ ವಿಜ್ಞಾನ ಶಬ್ದ ಎರಡಕ್ಕೂ ಜೀವ ಅಂತ ಅರ್ಥವಿದೆ. ಆ ಜೀವರು ಅಂತರ್ಯಾಮಿಯಿಂದ ಭಿನ್ನರಾಗಿದ್ದಾರೆ ಅಂತ ಈ ಪಾಠದಲ್ಲಿ ಹೇಳಿದ್ದಾರೆ. ಅಂತರ್ಯಾಮಿನಃ ಸಕಾಶಾತ್ ಅಂತರ್ಯಾಮಿಯಾದಂಥವರಿಂದಾಗಿ ಭಿನ್ನತ್ವೇನ ಅಧೀಯತೆ ಅಂದ್ರೆ ಭಿನ್ನತ್ವೇನ ಪಠಂತಿ ಭಿನ್ನರಾಗಿದ್ದಾರೆ ಎಂಬುದಾಗಿ ಪಠನ ಮಾಡಲ್ಪಟ್ಟಿದೆ. ತಸ್ಮಾತ್ ಶಾರೀರಃ ಜೀವಸ್ಯ ನ ಅಂತರ್ಯಾಮಿ ಇತ್ಯರ್ಥಃ. ಶಾರೀರನಾದ ಜೀವನಾಗಲಿ ಅಥವಾ ಯಾವ ಪ್ರಧಾನವಾಗಲಿ, ಪ್ರಧಾನವಾದ ವಿಚಾರ ಮಾಡೇ ಇಲ್ಲ ಇಲ್ಲಿ ಈ ಸೂತ್ರದಲ್ಲಿ. ಶಾರೀರ ಶೋಭಯೇಪಿ ಅಂತ ಅನ್ನೋದು ಕೇವಲ ಜೀವನ ವಿಷಯದಲ್ಲಿ ಮಾತ್ರ. ಅಂತಹ ಶಾರೀರನಾದ ಜೀವನಾಗ್ಲಿ ಇನ್ನು ಸರ್ವತಾ ಅಂತರ್ಯಾಮಿ ಅಲ್ಲ ಅಂತನ್ನೋದಕ್ಕೆ ಯುಕ್ತಿಯಾಗಿ ಉಭಯೇಪಿ ಭೇದೇನೈನ ಮದೀಯತೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಅಂತರಧಿಕರಣ ಆದ ಮೇಲೆ ಅಂತರ್ಯಾಮ್ಯಧಿಕರಣದಲ್ಲಿ ಬಂದ 3 ಸೂತ್ರ, ಅದರ ವಿಚಾರ ಮುಗಿಸ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಏನು